ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದು ಸೇವೆ ಮಾಡುವ ಭಕ್ತರ ಮನಸ್ಸಿನಲ್ಲಿ ಶತ್ರು ಬಾಧೆ ಪರಿಹಾರ ಆಗಬೇಕು, ನಾನಾ ತರಹ ತಮ್ಮನ್ನು ಕಾಡುವ ದುರಿತಗಳು ಭಯಗಳು ಪರಿಹಾರ ಆಗಬೇಕು ಅಂತ ಸೇವೆ ಮಾಡುವ ಭಕ್ತರಿರ್ತಾರೆ. ಅವರು ರಾಘವೇಂದ್ರ ಸ್ವಾಮಿಗಳ ಮುಂದೆ ತಮ್ಮ ಮನವಿಯನ್ನು ಇಟ್ಟಾಗ ಪ್ರಾಣದೇವರು ಇವರ ಮನವಿಯನ್ನ ನರಸಿಂಹದೇವರ ಮುಂದೆ ಇಡ್ತಾರೆ. ನರಸಿಂಹದೇವರು ಅವನ ಸೇವೆಗೆ ಅನುಗುಣವಾಗಿ ಆ ವರಪ್ರಸಾದವನ್ನು ಕರುಣಿಸಿ ಅನುಗ್ರಹ ಮಾಡ್ತಾರೆ. ಮತ್ತೆ ಕೆಲವರು ಕಳೆದುಕೊಂಡ ಸಾಮ್ರಾಜ್ಯವನ್ನು ಮತ್ತೆ ಪಡೆಯಬೇಕು, ಕಳೆದುಕೊಂಡ ಅಧಿಕಾರವನ್ನು ಮತ್ತೆ ಪಡೆಯಬೇಕು, ಕಳೆದುಕೊಂಡ ತನ್ನ ಸಂಪತ್ತನ್ನು ಮತ್ತೆ ಪಡೆಯಬೇಕು ಅನ್ನುವ ಆಕಾಂಕ್ಷೆಯಿಂದ ಬಂದಿರುತ್ತಾರೆ. ಅವರ ಮನವಿಯನ್ನ ಪ್ರಾಣದೇವರು ರಾಮದೇವರ ಮುಂದಿಡ್ತಾರೆ. ರಾಮದೇವರು ಸೇವಾಕರ್ತನ ಭಕ್ತಿ ಶ್ರದ್ಧೆಗಳಿಗೆ ಅನುಗುಣವಾಗಿ ಅವರು ಅದನ್ನು ಮಂಜೂರು ಮಾಡ್ತಾರೆ. ಇನ್ನು ಕೆಲವರು ಮಕ್ಕಳಾಗಬೇಕು, ಮದುವೆಯಾಗಬೇಕು, ಹೀಗೆ ನಾನಾ ತರಹದ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಬಂದಿರುತ್ತಾರೆ. ಅವರ ಮನವಿಯನ್ನು ಪ್ರಾಣದೇವರು ಕೃಷ್ಣನ ಮುಂದೆ ಇಡ್ತಾರೆ. ಕೃಷ್ಣ